ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕದ ಜನರ ಈ ಸುದ್ದಿಯನ್ನು ತಾವು ಗಮನವಿಟ್ಟು ಕೇಳಿ. ಇವತ್ತು ದೇಶ ಮಾತ್ರವಲ್ಲ, ಇಡೀ ಪ್ರಪಂಚದ ಜನ ಹೇಳ್ತಾ ಇರೋದು ಆ ವ್ಯಕ್ತಿ ಸಾಯಬಾರ್ದು, ಆ ವ್ಯಕ್ತಿಯನ್ನು ಬದುಕಿಸಿ. ನಾಟ್ ಓನ್ಲಿ ಜನ, ಇವನ್ ಕೋರ್ಟ್ಗಳು ಹೇಳ್ತಾ ಇದೆ ಆ ವ್ಯಕ್ತಿಯನ್ನು ಬದುಕಿಸಿ ಅಂತ. ಯಾರು ಆ ವ್ಯಕ್ತಿ? ಆ ವ್ಯಕ್ತಿ ಒಬ್ಬ ಶಿಕ್ಷಣ ತಜ್ಞ, ಆ ವ್ಯಕ್ತಿ ಒಬ್ಬ ಪರಿಸರ ತಜ್ಞ, ಆ ವ್ಯಕ್ತಿ ಒಬ್ಬ ಇಂಜಿನಿಯರ್. ಆ ವ್ಯಕ್ತಿ ದೇಶದ ಜ್ವಲಂತ ಸಮಸ್ಯೆಗಳಿಗಾಗಿ ಕಳೆದ 20 ದಿನಗಳಿಂದ ಅನ್ನ ಆಹಾರವಿಲ್ಲದೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರುವಂತಹ ವ್ಯಕ್ತಿ. ಎಸ್, ಆ ವ್ಯಕ್ತಿಯ ಹೆಸರು ಸೋನಂ ವಾಂಗ್ಚುಕ್. ಸೋನಂ ವಾಂಗ್ಚುಕ್ ಇವತ್ತು ಇಡೀ ದೇಶಾದ್ಯಂತ ಎಲ್ಲರೂ ಮಾತನಾಡ್ತಾ ಇರುವಂತಹ ವ್ಯಕ್ತಿ. ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಪರೀಕ್ಷೆಯಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳು ಮತ್ತು ಪದೇ ಪದೇ ಪೇಪರ್ ಲೀಕ್ಗಳು ಸೇರಿದಂತೆ ಈ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹ ಲೋಪದೋಷಗಳ ಬಗ್ಗೆ ಒಂದು ಹೋರಾಟವನ್ನು ಆರಂಭ ಮಾಡಿತು. ಆ ಹೋರಾಟದ ನೇತೃತ್ವವನ್ನು ವಹಿಸುವವರೇ ಈ ಸೋನಂ ವಾಂಗ್ಚುಕ್. ಸೋನಂ ವಾಂಗ್ಚುಕ್ ಅವರು ಈ ಒಂದು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳು, ಪದೇ ಪದೇ ಪೇಪರ್ ಲೀಕ್ಗಳು, ಪದೇ ಪದೇ ಈ ದೇಶದ ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವಂತಹ ಸರ್ಕಾರಗಳು, ಆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಮತ್ತು ಆ ಸರ್ಕಾರ ಯಾವುದೇ ಒಂದು ಅಕೌಂಟಬಿಲಿಟಿ ಕೊಡದೇ ಇರೋದನ್ನ ವಿರೋಧಿಸಿ ಕಳೆದ 21 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಈ ಉಪವಾಸ ಸತ್ಯಾಗ್ರಹಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಯಾಕೆಂದ್ರೆ ಸಚಿವರೇ ಹೇಳಿದ್ದಾರೆ, ಇದು ದೇಶದ ಪ್ರಗತಿಯನ್ನ ಒಡೆಯುವಂತಹ ಹುನ್ನಾರ, ವಿಚಿತ್ರಕಾರಿ ಗುಂಪುಗಳ ಹುನ್ನಾರ ಅಂತ ಹೇಳಿದ್ದಾರೆ. ಹೀಗಾಗಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನೀವೇನಾದ್ರೂ ಸುಮ್ಮನೆ ಕತ್ಕೊಂಡ್ರೆ ವೀಕ್ಷಕರೇ, ನಮ್ಮಂತಹ ಫೂಲ್ಸ್ ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಲೂಸರ್ಸ್ ಆಗ್ತೀವಿ ನೋಡಿ. ಇವತ್ತು ಇದು ಒಂದು ರಾಜಕೀಯ ಚರ್ಚೆ ಅಲ್ಲ. ಇಲ್ಲಿ ದೆಹಲಿಯಲ್ಲಿ ಜಂತರ್ ಮಂತರಲ್ಲಿ ಯಾರೋ 4 ಜನ ಕುತ್ಕೊಂಡು ಮಾಡ್ತಾ ಇರುವಂತ ಹೋರಾಟ ಅಲ್ಲ. ಇದು ಈ ದೇಶದ ಪ್ರತಿಯೊಂದು ಮನೆಯ ಮಕ್ಕಳ ಕನಸು, ಪ್ರತಿಯೊಂದು ಮನೆಯ ಮಕ್ಕಳ ಕರ್ತವ್ಯ, ಪ್ರತಿಯೊಂದು ಮನೆಯ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯದ ಮೇಲಿನ ನೇರ ದಾಳಿ. ಮೌನಂ ಸಮ್ಮತಿ ಲಕ್ಷಣಂ ಎನ್ನುವಂತೆ ನಾವೆಲ್ಲರೂ ಮೌನವಾಗಿ ಕುಳಿತುಕೊಂಡರೆ ಮುಂದಿನ ಉಜ್ವಲ ಭವಿಷ್ಯ ಕನಸು ಕಾಣ್ತಾ ಇರುವಂತಹ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಕಳ್ಳರು ನಾವಾಗಿ ಹೋಗ್ತೀವಿ, ಮೋಸಗಾರರು ನಾವಾಗಿ ಹೋಗ್ತೀವಿ. ಹೀಗಾಗಿ ಇವತ್ತು ಏನು ಸೋನಂ ವಾಂಗ್ಚುಕ್ ಅವರು ಅಕೌಂಟಬಿಲಿಟಿ ಕೇಳ್ತಾ ಇದ್ದಾರೆ, ಆ ಅಕೌಂಟಬಿಲಿಟಿಯನ್ನು ನಾವು ನೀವು ಕೇಳದೆ ಸುಮ್ಮನಾಗ್ತೀವ ಅಥವಾ ಅವರ ಹೋರಾಟಕ್ಕೆ ಬೆಂಬಲ ಕೊಡ್ತೀವ? ಅವರ ಹೋರಾಟದಲ್ಲಿ ದಮ್ಮಿದೆಯಾ? ಅವರ ಹೋರಾಟಕ್ಕೆ ಸರ್ಕಾರಗಳು ಮಣಿಯುತ್ತಾ? ಕೇಂದ್ರ ಸರ್ಕಾರ ಅವರ ಹೋರಾಟಕ್ಕೆ ಇಲ್ಲಿಯವರೆಗೆ ಯಾಕೆ ಮಾತಾಡ್ತಾ ಇಲ್ಲ? ಈ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಪ್ರಾಣ ಹೋದರೂ ಸರಿಯೇ. ಕೋರ್ಟ್ ಹೇಳಿದೆ, ಹೈಕೋರ್ಟ್ 21 ದಿನಗಳಿಂದ ಜಂತರ್ ಮಂತರಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರುವಂತಹ ವಾಂಗ್ಚುಕ್ ಆರೋಗ್ಯ ಕ್ಷೀಣವಾಗ್ತಾ ಇದೆ. ಅವರನ್ನ ಇಮಿಡಿಯೇಟ್ಲಿ ಬದುಕಿಸಿ, ಅವರಿಗೆ ಬೇಕಾದಂತಹ ಎಲ್ಲ ವೈದ್ಯಕೀಯ ಸೌಕರ್ಯಗಳನ್ನು ಒದಗಿಸಿ ಅಂತ. ಈ ಮಧ್ಯೆ ಕೇಂದ್ರ ಸರ್ಕಾರ ಕೂಡ ಎಸ್ ವಿ ಆರ್ ರೆಡಿ ಅಂತ ಹೇಳಿದೆ. ಇಲ್ಲಿಯವರೆಗೆ ತಲೆ ಕೆಡಿಸಿಕೊಳ್ಳದೆ ಇರುವಂತಹ ಕೇಂದ್ರ ಸರ್ಕಾರ ಇಲ್ಲ, ಈಗ ಅವರನ್ನ ಬದುಕಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಅವರನ್ನ ಈಗ ಬಲವಂತವಾಗಿ ದೆಹಲಿಯ ಸಫ್ದರ್ ಜಂಗ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಜಂತರ್ ಮಂತರ್ನಲ್ಲಿ ಏನು ಪ್ರತಿಭಟನೆ ನಡೆಸ್ತಾ ಇದ್ರು ವಾಂಗ್ಚುಕ್ ಅವರು, ಅವರ ಆರೋಗ್ಯದಲ್ಲಿ ಏರುಪೇರಾಯಿತು, ಅವರು ಬದುಕುಳಿಯುವಂಥ ಸಾಧ್ಯತೆಗಳಿಗೆ ಕಡಿಮೆ ಅನ್ನುವಂಥ ವೈದ್ಯಕೀಯ ರಿಪೋರ್ಟ್ ಹಿನ್ನೆಲೆಯಲ್ಲಿ ಅವರನ್ನ ಬಲವಂತವಾಗಿ ಈಗ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಹೈಕೋರ್ಟ್ ಆದೇಶ ಮತ್ತು ವೈದ್ಯಕೀಯ ಸಲಹೆಯ ಮೇರೆಗೆ ಇಂದು ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಬೆಳಗ್ಗೆಯೇ ಪ್ರತಿಭಟನಾ ಸ್ಥಳದಿಂದ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ರವಾನಿಸಿದೆ ಖಾಕಿ ಪಡೆ. ಈ ವೇಳೆ ಕಾಕ್ರೋಚ್ ಜನತಾ ಪಾರ್ಟಿ ಹೈಡ್ರಾಮಾ ಮಾಡಿದೆ. ಸೋನಂ ಆಸ್ಪತ್ರೆಗೆ ಕರೆದೊಯ್ತಾ ಇರೋದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಆಕ್ರೋಶ ವ್ಯಕ್ತಪಡಿಸಿದೆ. ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿಕ್ಕಿರುವಂತಹ ಸಂವಿಧಾನಾತ್ಮಕವಾದಂತಹ ಪ್ರತಿಭಟಿಸುವ ಹಕ್ಕನ್ನ ದಮನಿಸುವಂತಹ ಯತ್ನ ಅಂತ ಘೋಷಣೆ ಕೂಗಿದ್ದಾರೆ ಅಲ್ಲಿರುವಂತಹ ಪ್ರತಿಭಟನಾಕಾರರು. ಪರೀಕ್ಷಾ ಅಕ್ರಮಗಳ ತಡೆಗೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಸೋನಂ. ಸಿಜೆಪಿ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರನ್ನು ಕೂಡ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಜೂನ್ 20ಕ್ಕೆ ಏನು ಸಂಸತ್ನ ಅಧಿವೇಶನ ಆರಂಭ ಆಗ್ತಾ ಇದೆ, ಆ ಒಂದು ಸಂಸತ್ನ ಆರಂಭದ ದಿನ ಅಂದ್ರೆ ಜೂನ್ 20 ಸಂಸತ್ ಚಲೋಗೆ ಕರೆ ಕೊಟ್ಟಿದ್ದಾರೆ. ಸಂಸತ್ ಮುಂಗಾರು ಅಧಿವೇಶನ ಹಿನ್ನೆಲೆ ಬೃಹತ್ ಮೆರವಣಿಗೆಗೆ ಕರೆ ಕೊಟ್ಟಿದ್ದಾರೆ. ಎಸ್, ಇನ್ನೇನು
ಸೋಮವಾರ ಸಂಸತ್ ಅಧಿವೇಶನ ಆರಂಭ ಆಗುತ್ತೆ, ಸಂಸತ್ ಚಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ವಿರೋಧ ಪಕ್ಷಗಳು ಒಂದೊಂದೇ ಹೋಗಿ ಈ ಸೋನಂ ವಾಂಗ್ಚುಕ್ ಅವರ ಪ್ರತಿಭಟನೆಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಆರಂಭದ ದಿನಗಳಲ್ಲಿ ಎಲ್ಲರೂ ನಿರ್ಲಕ್ಷ್ಯ ಮಾಡಿದ್ರು. ಜಂಜಿಗಳ ಹೋರಾಟಕ್ಕೆ ಒಂದು ದಿಕ್ಕು ದೆಸೆಯನ್ನ ಕೊಟ್ಟಿದ್ದಾರೆ ಸೋನಂ ವಾಂಗ್ಚುಕ್ ಅವರು. ಹಾಗಾದ್ರೆ ಸೋನಂ ವಾಂಗ್ಚುಕ್ ಅವರ ಈ ಹೋರಾಟ ಅಥವಾ ಈ ಪ್ರತಿಭಟನೆ, ಈ ಉಪವಾಸ ಸತ್ಯಾಗ್ರಹಕ್ಕೆ ಕೇಂದ್ರ ಸರ್ಕಾರ ಮಣಿಯುತ್ತಾ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಳುತ್ತಾ, ಅಥವಾ ಇಷ್ಟು ದಿನ ಆಗಿರುವಂತಹ ಈ ಎಲ್ಲ ಅಕ್ರಮಗಳಿಗೆ ಅಕೌಂಟಬಿಲಿಟಿ ಕೊಡುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇವಾಗ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ AIDSO ರಾಜ್ಯ ಖಜಾಂಚಿ ಸುಭಾಷ್ ಬಿಜೆ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಹೋರಾಟಗಾರರಾದಂಥ ವಿವೇಕಾನಂದ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. JDS ವಕ್ತಾರರಾದಂಥ ರಿಷಿಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂಥ ನಿಜಾಮ್ ಫೌಜ್ದಾರ್ ಅವರಿದ್ದಾರೆ. ತಮಗೂ ಸ್ವಾಗತ. ಬಿಜೆಪಿ ವಕ್ತಾರರಾದಂಥ ಉತ್ಕರ್ಷ್ ಅವರು ನಮ್ಮೊಂದಿಗಿದ್ದಾರೆ. ಉತ್ಕರ್ಷ್ ಅವರೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಭಾಷ್ ಅವರೇ, ಇವತ್ತು ಏನು ಈ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ, ಉಪವಾಸ ಸತ್ಯಾಗ್ರಹಗಳು ಈ ದೇಶದ ಬೆನ್ನೆಲುಬು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ನಮಗೆ ಸಿಕ್ಕಿರುವಂತಹ ಒಂದು ಹಕ್ಕು ಮತ್ತು ಅಧಿಕಾರ. ಇವತ್ತು ಆ ಹಕ್ಕು ಮತ್ತು ಅಧಿಕಾರವನ್ನ ಯಾರೇ ಕೂಡ ತೊಂದರೆ ಮಾಡಿದ್ರು ಅದು ಸಂವಿಧಾನದ ಮೇಲಿನ ದಾಳಿ ಅಂತಾನೆ ಭಾವಿಸಲಾಗುತ್ತೆ. ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರುವಂತಹ ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಿಕಾಸ್ ಆಫ್ ಹಿಸ್ ಹೆಲ್ತ್ ಕನ್ಸರ್ನ್ಸ್. ನಾಳೆ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ಆದರೆ ಇಡೀ ದೇಶದ ಯುವ ಪೀಳಿಗೆ ರೊಚ್ಚಿಗೇಳುತ್ತೆ ಮತ್ತು ಈ ರೀತಿಯಾದಂತಹ ಒಂದು ಏನು ಮೈನಸ್ ಪಾಯಿಂಟ್ ಅನ್ನ ಅಥವಾ ಈ ರೀತಿಯ ಒಂದು ಅಪವಾದವನ್ನು ತನ್ನ ಮೇಲೆ ತಾನೇ ಹೇಳ್ಕೊಳ್ಳೋಕೆ ಬಿಜೆಪಿ ಗವರ್ನಮೆಂಟ್ ರೆಡಿ ಇಲ್ಲ. ಅದರ್ವೈಸ್ ಆಲ್ಸೋ ಬಿಜೆಪಿ ಸರ್ಕಾರ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ರಿಯಾಕ್ಟ್ ಮಾಡ್ತಾ ಇರೋದಕ್ಕೆ ತಮಗೆ ಸಮಾಧಾನ ಇದೆಯಾ? ಇಲ್ಲ ಮೇಡಮ್, ಇವತ್ತು AIDSO ವಿದ್ಯಾರ್ಥಿ ಸಂಘಟನೆ ಮೇಡಮ್, ಸೋನಂ ಸರ್ ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟದ ಜೊತೆ ನಾವು ನಿಂತ್ಕೊಂಡಿದೀವಿ ಮೇಡಮ್. ಅಷ್ಟು ಮಾತ್ರ ಅಲ್ಲ, ಇದು ಹೋರಾಟ ಅಲ್ಲ, ಇದು ರಾಜಕೀಯ ಪ್ರೇರಿತ ನಾಟಕ. ಖಂಡಿತ ಇಲ್ಲ ಮೇಡಮ್. ಈ ತರ ನೀವು ಗಮನಿಸಿದ್ರೆ ರಾಜಕೀಯ ಪ್ರೇರಿತ ನಾಟಕ ಅಂತ ಹೇಳಿದ್ರೆ ನಮ್ಮ ದೇಶದ ಯುವ ಜನರಿಗೆ, ವಿದ್ಯಾರ್ಥಿಗಳಿಗೆ ಮಾಡೋ ಮೋಸ ಅಂತ ನಮಗನ್ಸುತ್ತೆ ಮೇಡಮ್. ಇವತ್ತು ಮೇಡಮ್ ಸೋನಂ ವಾಂಗ್ಚುಕ್ ಸರ್ ಅವ್ರನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿದ್ದಾರೆ. ಅದನ್ನ ಮಾಡಬಾರ್ದಿತ್ತು. ಇವತ್ತು ಕೇಂದ್ರ ಸರ್ಕಾರ ಆಗ್ಲಿ ಬಲವಂತವಾಗಿ ಎಳ್ಕೊಂಡು ಹೋಗಿದ್ದಾರೆ ಅಂದ್ರೆ ಈಗ ಕೋರ್ಟ್ ಕೂಡ ತನ್ನ ಕನ್ಸರ್ನ್ ಅನ್ನ ವ್ಯಕ್ತಪಡಿಸ್ತಾ ಇತ್ತು, ಈ ಮನುಷ್ಯ ಬದುಕುಳಿಬೇಕು ಅಂತ. ಸೊ ಹೀಗಾಗಿ ಬೇರೆ ಅದರ ಆಪ್ಷನ್ ಇಲ್ಲ. ಏನು ಅವ್ರ ಪ್ರೀತಿಗೆ ಆಪ್ಷನ್ ಇದೆ ಮೇಡಮ್. ಇದೊಂದು ಪ್ರಜಾತಾಂತ್ರಿಕ ದೇಶ. ಈ ಪ್ರಜಾತಾಂತ್ರಿಕ ದೇಶದಲ್ಲಿ ಹೋರಾಟಗಳು ನಡೀತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಪರೀಕ್ಷೆಗಳಲ್ಲಿರುವಂತಹ ಅಕ್ರಮಗಳನ್ನ ಖಂಡಿಸಿ 19-20 ದಿವಸದಿಂದ ಉಪವಾಸ ಮಾಡಿ ಪ್ರಾಣ ಕೊಡಕ್ಕೆ ರೆಡಿ ಆಗಿರ್ಬೇಕಾದಾಗ ಮೇಡಮ್ ಕೇಂದ್ರ ಸರ್ಕಾರ ಪ್ರಜಾತಾಂತ್ರಿಕವಾಗಿ ಬಂದು ಮಾತುಕತೆ ನಡೆಸಬೇಕಿತ್ತು. ಹಾಗೇನೆ ಇವತ್ತು 21 ಮಕ್ಕಳು ಇವತ್ತು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಮೇಡಮ್. ಅದಕ್ಕೆ ಅಕೌಂಟಬಿಲಿಟಿ ಎಲ್ಲಿದೆ? ಆಮೇಲೆ ನೀಟ್ ಕ್ವಶನ್ ಪೇಪರ್ ಇವತ್ತಿಂದ ಮೇಡಮ್ 2018-19 ಲೀಕ್ ಆಗಿತ್ತು, 21 ಲೀಕ್ ಆಗಿತ್ತು, 22 ಲೀಕ್ ಆಗಿತ್ತು, 24 ಲೀಕ್ ಆಗಿತ್ತು, ಈಗ 26 ಲೀಕ್ ಆಗಿದೆ. 21 ಜನ ವಿದ್ಯಾರ್ಥಿಗಳು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕೆ ಅಕೌಂಟಬಿಲಿಟಿ ಎಲ್ಲಿ ಮೇಡಮ್? ಆ ಅಕೌಂಟಬಿಲಿಟಿ ಕೇಳ್ತಾ ಆ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಮಾಡಿದ್ದಾರೆ. ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಒಬ್ರು ಶಿಕ್ಷಣ ತಜ್ಞರಿಲ್ಲ, ರಾಜ್ಯದ ಪ್ರತಿನಿಧಿಗಳಿಲ್ಲ. ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಮೊದಲು ಅಬಾಲಿಷ್ ಮಾಡಬೇಕು ಮೇಡಮ್. ನಾವೊಂದು ಉದಾಹರಣೆ ಹೇಳ್ತೀನಿ. ಹೇಳಿ, ಆದ್ರೆ ತಾವು ಹೇಳ್ತಾ ಇರುವಂತಹ ಪಾಯಿಂಟ್, ಈಗ ಅವ್ರನ್ನ ಬಲವಂತವಾಗಿ ಹಾಸ್ಪಿಟಲ್ಗೆ ಸೇರಿಸೋದಲ್ಲ, ಅಟ್ಲೀಸ್ಟ್ ಅವ್ರ ಜೊತೆಗೆ ಮಾತುಕತೆ ಮಾಡಬೇಕಿತ್ತು. ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಕೇಂದ್ರ ಸರ್ಕಾರ ಅವ್ರ ಜೊತೆ ಮಾತಾಡ್ತಾ ಇಲ್ಲ? ಇವತ್ತು ಕೇಂದ್ರ ಸರ್ಕಾರ ಏನ್ ಧೋರಣೆ ತಗೋತಾ ಇದೆಯಲ್ಲ, ಇದನ್ನ ನಾವು ಮೊದಲು ಖಂಡಿಸ್ತೀವಿ ಮೇಡಮ್. ನೀವು ಗಮನಿಸಿ, ರೈತರ ಹೋರಾಟ ನಡೀತು 1 ವರ್ಷ, 700 ಜನ ರೈತರು ಹುತಾತ್ಮರಾದ್ರು, ಮಾತುಕತೆ ಮಾಡ್ಲಿಲ್ಲ. NRCCA ಹೋರಾಟ ನಡೀತು, ಮಾತುಕತೆಗೆ ಬರ್ಲಿಲ್ಲ. ಇವಾಗ ನೀಟ್ ಹಗರಣ ಇದೆಯಲ್ಲ ಮೇಡಮ್, ಈ ನೀಟ್ ಹಗರಣ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗೆಲ್ಲ AIDSO ವಿದ್ಯಾರ್ಥಿ ಸಂಘಟನೆ ಹಾಗೇನೆ ಈ ದೇಶದ ಪ್ರಜ್ಞಾವಂತ ವಿದ್ಯಾರ್ಥಿ ಯುವ ಜನರು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಇವತ್ತು ಕೂಡ ಮೇಡಮ್ ಫ್ರೀಡಂ ಪಾರ್ಕ್ ಅಲ್ಲಿ ಸಂಜೆ 4 ಗಂಟೆಗೆ ಬೆಂಗಳೂರಿನ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡ್ತಾ ಇದೀವಿ. ಸೋನಂ ವಾಂಗ್ಚುಕ್ ಜೊತೆ ನಾವು ನಿಂತ್ಕೊಂಡಿದೀವಿ. ಈ ದೇಶದಲ್ಲಿ ಬದಲಾವಣೆ ಬರಬೇಕು ಅಂತೇಳಿ.